ಸಚಿವ ಪರಮೇಶ್ವರ್ ಕೂಡ ಪ್ರತಿಕ್ರಿಯಿಸಿದ್ದು, ಆಡಿಯೋ ಬಗ್ಗೆ ತನಿಖೆ ಆಗ್ತಾ ಇದೆ, ವಾಯ್ಸ್ ಮ್ಯಾಚ್ ಆಗಿಲ್ಲ ಅಂದ್ರೆ ಆಪಾದನೆ ಇರಲ್ಲ. ತುಮಕೂರಿನಲ್ಲಿ ಹೀಗಂತ ಗೃಹ ಸಚಿವರು ರಿಯಾಕ್ಟ್ ಮಾಡಿದ್ದಾರೆ. ಅತ್ತ ದ್ವೇಷದ ರಾಜಕಾರಣ ಅನ್ನುವಂತಹ ಹಲವರ ಹೇಳಿಕೆಗೆ ಸಚಿವರು ಕೂಡ ಪ್ರತಿಕ್ರಿಯಿಸಿದ್ದಾರೆ. ಕೀಳಾಗಿ ಒಬ್ಬ ಕಾರ್ಪೊರೇಟರ್ ಆಗಿದ್ದಂಥ ವ್ಯಕ್ತಿ, ಒಬ್ಬ ಬ್ಲಾಕ್ ಕಾಂಗ್ರೆಸ್ ಆಗಿ ಅಧ್ಯಕ್ಷ ಆಗಿದ್ದಂಥವರು ಮತ್ತು ಅವರ ಕಾಂಟ್ರಾಕ್ಟ್ರು ಅವರೆಲ್ಲ ಅವ್ರ ಬಗ್ಗೆ ಎಲ್ಲ ಭಾಳ ಕೀಳಾಗಿ ಮಾತನಾಡಿದ್ದಾರೆ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕಂಪ್ಲೇಂಟಿನ ಆಧಾರದ ಮೇಲೆ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಈಗ ತನಿಖೆ ಪ್ರಾರಂಭ ಆಗಿದೆ. 2 ದಿವಸ ಇವತ್ತು ಬೆಳಿಗ್ಗೆ ಪೊಲೀಸ್ನವರು ನ್ಯಾಯಾಧೀಶರ ಮುಂದೆ ಅವ್ರನ್ನ ಕರ್ಕೊಂಡೋಗಿ 2 ದಿವಸ ಕಸ್ಟಡಿಗೆ ತಗೊಂಡಿದ್ದಾರೆ. ಪೊಲೀಸ್ನವರು ತನಿಖೆ ಮಾಡ್ತಾರೆ. ಆನಂತರ ಏನಾಗುತ್ತೆ ನೋಡೋಣ. ಈಗ FSLಗೆ ಅವರ ವಾಯ್ಸು ಅವ್ರದ್ದೇನೋ ಅಲ್ವೋ ಅದೆಲ್ಲ ನೋಡಬೇಕಲ್ಲ, ಅದೆಲ್ಲ ನೋಡ್ತಾರೆ. ನೋಡಿ, ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಕಾನೂನು ಪ್ರಕಾರ ಅವರು ಕ್ರಮ ತಗೊಂಡಿದ್ದಾರೆ. ಅದರಲ್ಲಿ ದ್ವೇಷ ಏನು ಬಂದಿದೆ? ಅದರಲ್ಲಿ ಅವ್ರ ಜೊತೆಯಲ್ಲಿದ್ದವರೇ ಅಲ್ವಾ ಕಂಪ್ಲೇಂಟ್ ಕೊಟ್ಟಿರೋದು. ನಾವು ಕಾಂಗ್ರೆಸ್ನವ್ರು ಕೊಟ್ಟಿದ್ರಾ ಅಥವಾ ಇನ್ಯಾರಾದರೂ ಕೊಟ್ಟಿದ್ದಾರಾ? ಅವರ ಜೊತೆಯಲ್ಲಿ ಯಾರು ಬೈಗುಳ ತಿಂದರು ಅವರೇ ಕೊಟ್ಟಿದ್ದಾರಪ್ಪ. ಅದರಲ್ಲಿ ಅದಕ್ಕೆ ಕ್ರಮ ತಗೊಳ್ಳಿಲ್ಲ ಅಂದರೆ ಅದಕ್ಕೂ ಹೇಳ್ತಾರೆ, ನೋಡಿ ಕಂಪ್ಲೇಂಟ್ ಕೊಟ್ಟಿದ್ರು ಕ್ರಮ ತಗೊಂಡಿಲ್ಲ ಅಂತ, ಅದಕ್ಕೂ ಟೀಕೆ ಮಾಡ್ತಾರೆ. ಅದರಿಂದ ಕಾನೂನಿನ ಪ್ರಕಾರ ಏನು ಮಾಡಬೇಕೋ ಆ ಕೆಲಸ ಪೊಲೀಸ್ನವ್ರು ಮಾಡಿದ್ದಾರೆ. ಒಬ್ಬ ಶಾಸಕರು ಗೊತ್ತು, ಅವರ ಬ್ಯಾಕ್ಗ್ರೌಂಡ್ ಎಲ್ಲ ನಿಮಗೂ ಗೊತ್ತು, ನಮಗೂ ಗೊತ್ತು. ಏನೂ ಮಾಡೋಕ್ಕಾಗಲ್ಲ. ಡೆಮಾಕ್ರಸಿನಲ್ಲಿ ಶಾಸಕರಾದವರು ಶಾಸಕರು ಅಂತಲೇ ಹೇಳಬೇಕಾಗುತ್ತೆ ನಾವು. ಅವರು ನಡ್ಕೊಂಡಿರೋ ನಡವಳಿಕೆ, ಮಾತುಕತೆ, ಅವ್ರು ಮಾತನಾಡಿರೋ ರೀತಿ ಜಾತಿನಿಂದನೇ ಒಂದೇ ಅಲ್ಲ, ಎಲ್ಲ ರೀತಿಯಲ್ಲಿ ಅಸಭ್ಯವಾಗಿದೆ. ಸೊ ಇದು ಯಾರಿಗೂ ಶೋಭೆ ತರುವಂಥ ವಿಚಾರ ಅಲ್ಲ. ಯಾವ ಜನಪ್ರತಿನಿಧಿಗಳು ಈ ಥರ ನಡ್ಕೋಬಾರ್ದು. ಅದನ್ನು ಅವ್ರು ಕಂಪ್ಲೇಂಟ್ ಕೊಟ್ಟಾಗ ಇಷ್ಟೊಂದು ದೊಡ್ಡ ಯಾರೋ ಸಾಮಾನ್ಯ ಒಬ್ಬ ಕಾರ್ಯಕರ್ತ, ಸಾಮಾನ್ಯ ಜನ ಮಾಡಿದಾಗ ಗೊತ್ತಿಲ್ಲದಲೇ ಮಾತಾಡೋರು ಅಂತ ಅನ್ಬೋದು. ಸೊ ಈ ಥರ ಒಬ್ಬ ಜನಪ್ರತಿನಿಧಿ ಮಾತಾಡಿದ್ರೆ ಅದನ್ನು ನಾವು ಅಶೋಕ್ ಅವರು ಡಿಪೆಂಡ್ ಮಾಡ್ಕೋತಾರೆ ಅಂದರೆ BJPಗೆ ಏನು ವ್ಯವಸ್ಥೆನಲ್ಲಿ ನಂಬಿಕೆ ಇದೆ ಅನ್ನೋದು ನನಗೆ ಅರ್ಥ ಆಯ್ತಲ್ಲ. ಬರೀ ಆಡಿಯೋ ಅವ್ರದ್ದೇ ಇದೆಯಲ್ರಿ. ಕಂಪ್ಲೇಂಟ್ ಕೊಟ್ಟರೋರು ಗುತ್ತಿಗೆದಾರರು, ಬೇಲು ನಾಯಕ ಅಂತ ಅವರೇ ಕಂಪ್ಲೇಂಟ್ ಕೊಟ್ಟವ್ರಲ್ಲಿ. ನಾವೇನು ಸೃಷ್ಟಿ ಮಾಡುವಂಥದ್ದೇನಿದೆ? ದ್ವೇಷ ಯಾರು ಮಾಡ್ತಾರೆ ದೇಶದಲ್ಲಿ? ದ್ವೇಷದ ರಾಜಕಾರಣ ಯಾರು ಮಾಡ್ತಾರೆ? ತಮಗೂ ಎಲ್ಲರಿಗೂ ಗೊತ್ತಿದೆ. ನಾವೇನು ಮುನಿರತ್ನ ಅವ್ರಿಗೆ ಬೈಯು ಅಂತ ಹೇಳಿದ್ವಾ? ಏನು ಬ್ಲ್ಯಾಕ್ ಮೇಲ್ ಮಾಡು ಅಂತ ಹೇಳಿದ್ವಾ? ನಾವೇನು ಹೇಳಲ್ವಲ್ಲ. ಮಾಡಿದ್ದನ್ನು ಮಾರಾಯ ಆಗಿದೆ. ಕೆಲವೊಂದು ರಾಜಕಾರಣಿಗಳು ಮೇಡಮ್ ಮೊದಲು ಮಾತಾಡ್ತಾರೆ, ಆಮೇಲೆ ಇದು ತಿಳಿಸಿದ್ದಾರೆ ದೇಶದ ರಾಜಕಾರಣ ಅಂತ ಹೇಳ್ತಾರೆ. ನೋಡಿ, ಕೆಲವೊಬ್ಬರು ಮಾತಾಡ್ತಾರೆ, 90% ಮಾತಾಡ್ತಾರೆ. ಸತ್ಯ ಸತ್ಯತೆ, ಯಾಕಂದರೆ ಪ್ರಮಾಣೀಕರಿಸಿ ನೋಡಬೇಕು ನಾವು. ಬಟ್ ಇದು ಏನಿದೆ ಅನ್ನೋದು ತಮಗೆಲ್ಲರಿಗೂ ಗೊತ್ತಿದೆ. ಇದಕ್ಕೇನು ಕನ್ನಡಿ ಹಿಡಿಯುವಂಥ ಅವಶ್ಯಕತೆ ಇಲ್ಲ. ಏನ್ರಿ ಅರೆಸ್ಟ್ ಮಾಡೋದು ತರಾತುರಿ, ಲೇಟ್ ಅರೆಸ್ಟ್ ಮಾಡೋದು, ಲೇಟ್ ಅರೆಸ್ಟ್ ಮಾಡ್ಯಾರ ಅಂತಾರೆ. ಏನು ಮಾಡ್ಬೇಕೇನೀಗ? ಈಗ ಅರೆಸ್ಟ್ ಮಾಡಿದ್ರೆ ತರಾತುರಿ ಅಂತಾರೆ, ಲೇಟ್ ಅರೆಸ್ಟ್ ಮಾಡಿದ್ರೆ ಲೇಟಾಗಿ ಅರೆಸ್ಟ್ ಮಾಡ್ಯಾರ ಅಂತ ಹೇಳ್ತಾರೆ. ಏನು ಮಾಡ್ಬೇಕೀಗ ಹೇಳ್ರಿ? ಅದಕ್ಕೇನು ಉತ್ತರ ಕೊಡೋಣ? ಅವ್ರಿಗೆ ಬರೆದು ಕೂಡ ಕೇಳಿಬಿಡ್ರಿ, ಯಾವಾಗ ಅರೆಸ್ಟ್ ಮಾಡ್ಬೇಕು ಅವಾಗೆಲ್ಲ. ಏನು ಒಂದು ಸರ್ಕಾರ ಇದೆ, ಒಂದು ಪ್ರತಿಕ್ರಿಯೆ ಇದೆ, ಪ್ರೊಸೀಜರ್ ಆಫ್ ಲಾ ಇದೆ. ಸೊ ಯಾಕೆ ಅರೆಸ್ಟ್ ಮಾಡಿರ್ತಾರೆ, ರೀಸನ್ ಇದೆ. ಸೊ ಅದರ ಪ್ರಕಾರ ಸರ್ಕಾರ ಮಾಡಿ